who's Rebecca. ನಾನು ಇವರಿಗಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ನನಗೆ ಹೆಸರನ್ನು ಕೊಟ್ಟನು, ರೆಬೆಕಾ ಎಂಬುದಾಗಿ. Rebecca. Wow, that is something very powerful. Come on, give a clap offering to God. ದೇವರಿಗೆ ಚಪ್ಪಾಳೆಯನ್ನು ತಟ್ಟಿರಿ. Amen. You know, I am a prophet. ನೋಡ್ರಿ, ನಿಮಗೆ ಗೊತ್ತು ನಾನು ಪ್ರವಾದಿಯಾಗಿದ್ದೇನೆ. Amen. I don't do mantras and call people. ನಾನು ಒಂದು ಮಂತ್ರವನ್ನು ಮಾಡಿ ಜನರನ್ನು ಕರೆಯುವುದಿಲ್ಲ. It comes naturally because I am in the office. ನಾನು ಆ ಒಂದು ಕಚೇರಿಯಲ್ಲಿ ಇರುವ ಕಾರಣದಿಂದ, ಅಭಿಷೇಕದಲ್ಲಿರುವ ಕಾರಣದಿಂದಾಗಿ ಅದು ಹಾಗೆ ಬರುತ್ತದೆ. I am in that office. ನಾನು ಆ ಒಂದು ಅಭಿಷೇಕದಲ್ಲಿದ್ದೇನೆ, So ಸೇವೆಯಲ್ಲಿದ್ದೇನೆ. it comes naturally for me. ಅದು ನನಗೆ ಸ್ವಾಭಾವಿಕವಾಗಿ ಹಾಗೆ ಬರುತ್ತದೆ. I don't speak to humans, I speak to angels. ನಾನು ಮನುಷ್ಯರೊಟ್ಟಿಗೆ ಮಾತನಾಡುವುದಿಲ್ಲ, ದೇವದೂತರೊಟ್ಟಿಗೆ ಮಾತನಾಡುತ್ತೇನೆ. So that is why ಅದಕ್ಕಾಗಿಯೇ my life doesn't get bored. ನನ್ನ ಜೀವನ ನನಗೆ ಬೇಸರ ಅನಿಸುವುದಿಲ್ಲ. That is why I don't get jealousy. ಆದ್ದರಿಂದ ನನಗೆ ಅದೊಂದು ಹೊಟ್ಟೆ ಕಿಚ್ಚು ಬರುವುದಿಲ್ಲ. When I see other people growing, I don't feel jealousy. ಬೇರೆ ಜನರು ಬೆಳೆಯುತ್ತಿರುವುದನ್ನು ನೋಡುವಾಗ ಅದನ್ನು ನೋಡಿ ನಾನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. Because I know I have a great future. ಯಾಕೆಂದ್ರೆ ನನಗೆ ಗೊತ್ತು ನನಗೆ ದೊಡ್ಡ ಭವಿಷ್ಯತ್ತು ಇದೆ ಎಂದು. Have this revelation. ಈ ಒಂದು ಪ್ರಕಟಣೆ ನಿಮಗಿರಲಿ. ಎಷ್ಟು ಜನಕ್ಕೆ ಅದು ಬೇಕು revelation? ಈ ಒಂದು ಪ್ರಕಟಣೆ ಈ ತರ ಎಷ್ಟು ಜನರಿಗೆ ಬೇಕು? Hallelujah. ಹಲ್ಲೆಲೂಯಾ. ಹೇಳಿ ದೇವರ ಹತ್ರ, ದೇವರೇ. ಹೇಳ್ರಿ ದೇವರ ಹತ್ರ, ದೇವರೇ, 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 ನನಗಿಟ್ಟಿದ್ದೇನಾ? ನನಗಿಟ್ಟಿದೆಯಯ್ಯ. ನನಗಿಟ್ಟಿರುವುದು ಅದು ನನಗೆ. ಎಂತ ಮನುಷ್ಯರು ತಡೆ ಮಾಡಕ್ಕಾಗಲ್ಲ. ಎಂತ ಮನುಷ್ಯರು ಕೂಡ ಅದನ್ನು ತಡೆ ಮಾಡುವುದಕ್ಕಾಗುವುದಿಲ್ಲ. ಯಾಕಂದರೆ when God gives me something, ದೇವರು ನನಗೆ ಏನನ್ನಾದರೂ ಕೊಡುವಾಗ, it has been written it comes under my name. ಅದು ನನ್ನ ಹೆಸರಿನಲ್ಲಿಯೇ ಬರೆಯಲ್ಪಟ್ಟಿದೆ. It comes under my name. ಅದು ನನ್ನ ಹೆಸರಿನಲ್ಲಿ ಬರೆಯಲ್ಪಟ್ಟಿದ್ದಾಗಿ ಬರುತ್ತದೆ. It comes under my name. ಅದು ನನ್ನ ಹೆಸರಿನ ಕೆಳಗೆ ಬರುತ್ತದೆ. I prophesy, brother. ಸಹೋದರನೇ, ನಾನು ನಿಮಗೆ ಪ್ರವಾದಿಸುತ್ತೇನೆ, your daughter will be very special for God. ದೇವರಿಗಾಗಿ ನಿಮ್ಮ ಮಗಳು ಬಹಳ ವಿಶೇಷವಾಗಿರುತ್ತಾರೆ. She will be a mighty prophetess. ಆಕೆಯು ಒಂದು ಬಲವಾದ ಪ್ರವಾದಿನಿಯಾಗಿರುತ್ತಾಳೆ. She will be used mightily by God. ದೇವರಿಂದ ಬಲವಾದ ರೀತಿಯಲ್ಲಿ ಉಪಯೋಗಿಸಲ್ಪಡುತ್ತಾಳೆ. And God loves you too, brother. ಮತ್ತು ದೇವರು ನಿಮ್ಮನ್ನು ಸಹ ಬಹಳ ಪ್ರೀತಿ ಮಾಡುತ್ತಾನೆ ಸಹೋದರನೇ. I am seeing you bringing gifts to the church. You will be a great blessing in the church of God. ದೇವರ ಸಭೆಗೆ ನೀವು ದೊಡ್ಡದಾದ ಆಶೀರ್ವಾದವಾಗಿರುತ್ತೀರಿ ಮತ್ತು ಸಭೆಗೆ ಗಿಫ್ಟ್ಗಳನ್ನು ತರುವುದನ್ನು ನಾನು ನೋಡುತ್ತಿದ್ದೇನೆ. I bless you.